ಎಸ್, ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ ದ್ರೌಪದಮ್ಮ ಸರ್ಕಲ್ನಲ್ಲಿ ದ್ರೌಪದಮ್ಮ ದೇವಿಯ ಜಾತ್ರೆ ನಡೀತಾ ಇದೆ. ಇವು ರಾಘವೇಂದ್ರ ಫ್ಯೂಯಲ್ಸ್ನವ್ರನ್ನ ಮಾತಾಡ್ಸೋಣ ಅಂತ ಬನ್ನಿ. ಮಾಲೀಕರಾದ ರಾಘವೇಂದ್ರ ಅವರೇ ನಮಸ್ಕಾರ. ಜಾತ್ರೆ ಬಗ್ಗೆ ಏನು ಹೇಳ್ತೀವಿ ತಮ್ಮ ಅಭಿಪ್ರಾಯ? ತುಂಬ ವಿಜೃಂಭಣೆಯಿಂದ ದ್ರೌಪದಮ್ಮ ದೇವಿಯ ಜಾತ್ರಾ ಮಹೋತ್ಸವನ ನಡೆಸ್ತಾರೆ. ಪ್ರತಿ ಸಲದಂತೆ ಪುಷ್ಪಕರಗ ನಡೀತಾ ಇತ್ತು. ಈ ಸತಿ ರಥೋತ್ಸವನೂ ಮಾಡಿದ್ದಾರೆ. ತುಂಬ ವಿಜೃಂಭಣೆಯಿಂದ ರಥೋತ್ಸವವನ್ನು ನಡೆಸಿದ್ರು. ನಮ್ಮ ದ್ರೌಪದಮ್ಮ ರಾಜಬೀದಿಯಲ್ಲಿ ರಥೋತ್ಸವ ನಡೆದು ಹಾಗೆ ಅನ್ನ ಸಂತರ್ಪಣೆಯನ್ನು ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಆಯಿತು. ಆ ದೇವಿಗೆ ಈ ಸರ್ಕಲಿನ ದ್ರೌಪದಮ್ಮ ಸರ್ಕಲ್ನ ಎಲ್ಲ ಜನತೆಗಳು ಭಕ್ತಾದಿಗಳು ಅದಕ್ಕೆ ನಡ್ಕೊಳ್ತಾರೆ. ಅದೇ ರೀತಿ ಸುತ್ತಮುತ್ತ ಹಳ್ಳಿಯವರು ಬರ್ತಾರಲ್ಲ, ಸುತ್ತಮುತ್ತ ಹಳ್ಳಿಯವರು ಬರ್ತಾರೆ. ಈ ದೇವಿಗೆ ಎಲ್ಲರೂ ಕೃಪೆಗೆ ಪಾತ್ರರಾಗಿದ್ದಾರೆ. ಹಾಗೆ ನಾವು ಸಹ ಅದರಲ್ಲೂ ಒಬ್ಬರು ಭಕ್ತರು. ನಾವು ದೇವಿಗೆ ಪ್ರತಿ ವರ್ಷನೂ ಆ ದೇವಿಗೆ ಪುಷ್ಪಕರಗ ಮತ್ತು ಎಲ್ಲ ಅನ್ನ ಸಂತರ್ಪಣೆಗಳನ್ನು ಭಾಗವಹಿಸ್ತೀವಿ. ಓಕೆ, ಧನ್ಯವಾದಗಳು ವಿಪಕ್ಷ ಅವರೇ. ಆಯಿತು, ನಮಸ್ಕಾರ. ವಿಡಿಯೋಗಳು ತುಂಬ ಚೆನ್ನಾಗಿ ಮಾಡ್ತೀರಾ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಶಿವಮೊಗ್ಗದ ಗೋಪಾಳದಲ್ಲಿರ್ತಕ್ಕಂಥ ದ್ರೌಪದಮ್ಮ ದೇವಸ್ಥಾನದಲ್ಲಿ ಇವತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ರು. ಪಾಯಸ ಇತ್ತು, ಬೂಂದಿ ಇತ್ತು, ಪಲ್ಯ ಇತ್ತು, ಅನ್ನ ಸಾಂಬಾರೆಲ್ಲ ಇತ್ತು. ನೋಡಿ, ಅನ್ನ ಪ್ರಸಾದ ಅಂತಂದರೆ ಆ ದೇವಿಯ ಕೃಪೆ ಭಾಳ ರುಚಿಕಟ್ಟಾಗಿರುತ್ತೆ, ಭಾಳ ಆನಂದ ಆಗುತ್ತೆ. ಆ ಅನ್ನ ಪ್ರಸಾದವನ್ನು ತಿಂದರೆ ದೇವಿಯ ಕೃಪೆ ಇತ್ತು. ಇವತ್ತು ನಾನು ಶಿವಮೊಗ್ಗ ವಿರೂಪಾಕ್ಷಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕರಿಸಿದ್ದೀನಿ. ಭಾಳ ಜನ ಜಾತ್ರೆಯಲ್ಲಿ ಭಾಗವಹಿಸಿದ್ರು. ನೋಡಿ, ಅನ್ನ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ನಮಸ್ಕಾರಗಳು, ಥ್ಯಾಂಕ್ ಯು.